ಇವತ್ತಿನ ವಿಡಿಯೋದಲ್ಲಿ ಬೇಕರಿಗಿಂತ ರುಚಿಯಾದಂತಹ ಚಮಚಮ್ ಅಥವಾ ಚಂಪಾಕಲಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ರಸಭರಿತವಾಗಿ ಮನೆಯಲ್ಲಿ ಹೇಗೆ ಮಾಡೋದು, ಹಾಗೆಯೇ ತುಂಬ ಕಮ್ಮಿ ದುಡ್ಡಲ್ಲಿ ಮನೆಯವರೆಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿನ್ಬಹುದು. ಅಷ್ಟು ಚಮಚಮ್ ಅಥವಾ ಚಂಪಾಕಲಿಗಳನ್ನು ನೀವು ಮಾಡಬಹುದು. ನೀವೇ ನೋಡ್ತಾ ಇದ್ದೀರಾ ಅದು ಎಷ್ಟು ರಸದಿಂದ ಕೂಡಿದೆ ಅಂತ. ಹಾಗಾದರೆ ತಡ ಮಾಡದೆ ಈ ಟಿಪ್ಸ್ ಮತ್ತು ಟ್ರಿಕ್ಸನ್ನು ಫಾಲೋ ಮಾಡಿ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಹಾಗಾದರೆ ತಡ ಮಾಡೋದು ಬೇಡ, ಈ ವಿಡಿಯೋನ ಇವಾಗ ನಾವು ಚೆಕ್ ಮಾಡೋಣ. ಈ ಚಂಪಾಕಲಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಇಲ್ಲಿ ನಾನು ಒಂದು ಬೌಲಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ವಿನೆಗರ್ನ ಹಾಕ್ಕೊಳ್ತಾ ಇದ್ದೀನಿ. ಈ ವಿನೆಗರ್ನ ಹಾಕ್ಕೊಂಡು ಇದಕ್ಕೆ ಒಂದು 1/4 ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣನ್ನು ಕೂಡ ಉಪಯೋಗ ಮಾಡಬಹುದು, ಬಟ್ ನಾನು ಇದಕ್ಕೆ ವಿನೆಗರ್ನ ಪ್ರಿಫರ್ ಮಾಡ್ತೀನಿ. ಸೊ ವಿನೆಗರ್ ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಸೈಡಿಗೆ ಇಟ್ಬಿಡಿ. ಇವಾಗ ಒಂದು ಬಾಣಲೆಯನ್ನು ಬಿಸಿ ಮಾಡೋಕ್ಕಿಟ್ಟು ಇದರಲ್ಲಿ ನಾನು 1 ಲೀಟರ್ನಷ್ಟು ಗಟ್ಟಿ ಹಾಲನ್ನು ಹಾಕ್ತಾ ಇದ್ದೀನಿ. ಅಂದರೆ ಆರೆಂಜ್ ಪ್ಯಾಕೆಟ್ ಬರುತ್ತಲ್ಲ, ಆ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಚಂಪಾಕಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಈ ಹಾಲನ್ನು ನಾವು ಹೈ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ಅಕಸ್ಮಾತ್ ಎಲ್ಲಾದರೂ ಫ್ರೀಝರಲ್ಲಿ ಐಸ್ ಆಗಿದ್ರೆ ನೀವು ಫಸ್ಟಿಗೆ ಲೋ ಫ್ಲೇಮಲ್ಲಿ ಇಡಬೇಕು, ಇಲ್ಲಾಂದರೆ ತಳದಲ್ಲೆಲ್ಲ ಗಟ್ಟಿ ಆಗಿಬಿಡುತ್ತೆ. ಸೊ ಎಲ್ಲಾದರೂ ಫ್ರೆಶ್ ಹಾಲು ತರೋದಾದರೆ ನೀವು ಹೈ ಫ್ಲೇಮಲ್ಲಿಟ್ಟು ಕುದಿ ಬರೋಕ್ಕೆ ಬಿಡಬೇಕು. ಇವಾಗ ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಇದಕ್ಕೆ ಇವಾಗ ನಾವು ತಗೊಂಡಿರುವಂತಹ ವಿನೆಗರ್ ಆ ನೀರು ಏನಿದೆ ಅದರಲ್ಲಿ 2-3 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು. ನೀರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ಎಲ್ಲದನ್ನು ಹಾಕ್ಕೋಬೇಡಿ, ಯಾಕಂದರೆ ಹಾಲು ತುಂಬ ಟೈಮ್ ಏನಾಗ್ಬಿಡುತ್ತೆ ಅಂತ ಹೇಳಿದರೆ ಅದು ಕರೆಕ್ಟಾಗಿ ಒಡೆಯೋದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ನಾನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಫ್ಲೇಮ್ನ ನಾನಿಲ್ಲಿ ಅಂದರೆ ಬೆಂಕಿನ ನಾನಿಲ್ಲಿ ಆಫ್ ಮಾಡಿದ್ದೀನಿ. ಸ್ಟೌವ್ನ ಆಫ್ ಮಾಡಿದ ಮೇಲೆ ನೀವು ಇಮಿಡಿಯೇಟಾಗಿ ಈ ವಿನೆಗರ್ ನೀರನ್ನು ಸ್ವಲ್ಪ ಸೇರಿಸ್ಕೋಬೇಕಾಗುತ್ತೆ. ಇವಾಗ ಆ ಎಲ್ಲ ವಿನೆಗರ್ ನೀರನ್ನು ಸೇರಿಸಿ ಸ್ವಲ್ಪ ಹೊತ್ತು ಆದಮೇಲೆ ಇವಾಗ ನೀವು ನೋಡ್ತಾ ಇರ್ಬೋದು ಆ ಹಾಲೆಲ್ಲ ಸಪ್ರೇಟ್ ಆಗಿಬಿಟ್ಟಿದೆ ಆ ನೀರಿಂದ. ಸೊ ಇದನ್ನು ಒಂದು ತೆಳುವು ಬಟ್ಟೆಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಅದರಲ್ಲಿರುವಂತಹ ನೀರನ್ನು ಚೆನ್ನಾಗಿ ಹಿಂಡಿ ನಾವು ಪೂರ್ತಿಯಾಗಿ ತೆಗಿಬೇಕಾಗುತ್ತೆ, ನೀರು ಉಳಿಬಾರ್ದು ಅದರಲ್ಲಿ. ಸೊ ಈ ಥರ ಒಂದು ಸಲ ಚೆನ್ನಾಗಿ ತೆಗೆದಾದಮೇಲೆ ಇದಕ್ಕೆ ಮತ್ತೆ 1 ಲೋಟದಷ್ಟು ತಣ್ಣಗಿನ ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ನಾವು ಇದಕ್ಕೆ ವಿನೆಗರ್ನ ಹಾಕಿದ್ವಿ. ಒಂದು ವಿನೆಗರ್ನ ಹಾಕಿರ್ತೀವಿ, ಇನ್ನೊಂದು ಹಾಲಿಂದು ನೀರು ಏನು ಸಪ್ರೇಟ್ ಆಗಿದೋ ಅದು ಸ್ವಲ್ಪ ಉಳ್ಕೊಂಡಿದ್ರೆ ಅದು ಕೂಡ ಕ್ಲೀನಾಗಿ ಹೋಗಲಿ ಅಂತ. ಸೊ ಆ ನೀರನ್ನು ನಾನು ಸೇರಿಸ್ಕೊಂಡು ಮತ್ತೆ ಇದನ್ನು ಹಿಂಡ್ಕೊಳ್ತಾ ಇದ್ದೀನಿ. ಈ ಥರ ಹಿಂಡ್ಕೊಂಡಾದ್ಮೇಲೆ ಎಲ್ಲಾದರೂ ನೀವು ಹ್ಯಾಂಗ್ ಮಾಡಿ ಇಡ್ಬೋದು, ಅಥವಾ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಈ ಥರನೇ ಒಂದು ಅರ್ಧ ಗಂಟೆ ಬಿಟ್ಬಿಡಬೇಕು. ಒಂದು 20 ನಿಮಿಷ ಅರ್ಧ ಗಂಟೆ ಬಿಟ್ಬಿಡಬೇಕು. ಇವಾಗ ಒಂದು ಬಾಣಲೆಗೆ ನೋಡಿ ಮತ್ತೆ ನಾನು 1.5 ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಈ 1.5 ಕಪ್ ಸಕ್ಕರೆ, 1.5 ಕಪ್ ಅಥವಾ ನಿಮ್ಮ ಹತ್ರ ಕಪ್ ಇಲ್ಲ ಅಂದರೆ 1.5 ಲೋಟದ ಅಳತೆಯಲ್ಲಿ ನೀವು ಹಾಕ್ಕೋಬಹುದು. ಇದಕ್ಕೆ 2 ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1.5 ಕಪ್ಗೆ 2 ಕಪ್ನಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ಎಲ್ಲಾದರೂ ನಿಮಗೆ ಮಕ್ಕಳು ಮನೆಯಲ್ಲೆಲ್ಲಾದರೂ ಇದ್ದಾರೆ ನಿಮ್ಮ ಮನೆಯಲ್ಲಿ ಅಂತ ಹೇಳಿದರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಸೇರಿಸಿ, ಯಾಕಂದರೆ ಇದು ಮೀಡಿಯಮ್ ಸ್ವೀಟ್ ಇರುತ್ತೆ. ನಾನು ಸ್ವಲ್ಪ ಕಮ್ಮಿ ಸಕ್ಕರೆನ ಉಪಯೋಗ ಮಾಡಿದ್ದೀನಿ. ಅದು ಸೈಡಲ್ಲಿ ಕುದೀತಾ ಇರಲಿ. ಇವಾಗ ಇಲ್ಲಿ ನೋಡಿ ನಾವು ಹಾಲನ್ನು ಏನು ಸಪ್ರೇಟ್ ಮಾಡಿದ್ವಿ ಗಟ್ಟಿ ಹಾಲನ್ನು, ಅದನ್ನು ನಾನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಕೈಯಲ್ಲಿ, ಅಂಗೈಯಲ್ಲಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರನೇ ನೀವು ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡ್ಕೋಬೇಕು. ಈ ಥರ ಮಾಡೋತ್ತಿಗೆ ಏನಾಗುತ್ತೆ ಅಂತ ಹೇಳಿದರೆ ಅದು ಪೂರ್ತಿಯಾಗಿ ಸಾಫ್ಟ್ ಆಗಿಬಿಡುತ್ತೆ. ನೀವು ಜಾಸ್ತಿ ಹೊತ್ತು ಕೂಡ ಮಾಡ್ಕೊಳ್ಳೋಕ್ಕಿಲ್ಲ, ಕಮ್ಮಿ ಕೂಡ ಮಾಡ್ಕೊಳ್ಳೋಕ್ಕಿಲ್ಲ. ಅದರಲ್ಲಿ ಆ ಎಣ್ಣೆ ಬಿಡಬಾರ್ದು ಅಷ್ಟು. ನೀವು ಅದನ್ನು ಒಂದು 4-5 ನಿಮಿಷ ಮಾತ್ರ ಅದನ್ನು ಅಂಗೈಯಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಕಾರ್ನ್ಫ್ಲೋರ್, 1 ಚಿಟಿಕೆ ಸೋಡಾ, ಹಾಗೆಯೇ ಸ್ವಲ್ಪ ತುಪ್ಪ, ಆಪ್ಷನಲ್ ಆಗಿ ಆರೆಂಜ್ ಫುಡ್ ಕಲರ್ನ ಸ್ವಲ್ಪ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಚಂಪಾಕಲಿ ಅಂದರೆ ಸ್ವಲ್ಪ ಆರೆಂಜ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ, ಅಂದರೆ ಹಳದಿ ಕಲರ್ ಇದ್ದರೆ ಚೆನ್ನಾಗಿರುತ್ತೆ, ಅದಕ್ಕೆ ಆರೆಂಜ್ ಫುಡ್ ಕಲರ್ ನಾನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲದನ್ನು ನೋಡಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 3-4 ನಿಮಿಷ ನಾನು ಇದನ್ನು ಚೆನ್ನಾಗಿ ಅಂಗೈಯಲ್ಲಿ ಮ್ಯಾಶ್ ಮಾಡಿಕೊಂಡು ಇವಾಗ ಸಾಫ್ಟ್ ಆದಂತಹ ಈ ಪನ್ನೀರ್ ರೆಡಿಯಾಗಿದೆ ನೋಡಿ. ಸೊ ಈ ಥರ ಇದನ್ನು ರೋಲ್ ಮಾಡಿಕೊಂಡು ಇದರಲ್ಲಿ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಚಂಪಾಕಲಿ ಯಾವ ಶೇಪಲ್ಲಿರುತ್ತೋ ಆ ಥರನೇ ನಾವು ರೋಲ್ ಮಾಡ್ಕೋಬೇಕು. ಸೊ ಟೋಟಲ್ ಆಗಿ ನನಗಿದರಲ್ಲಿ 10 ಚಂಪಾಕಲಿಗಳು ಮಾಡಬಹುದು. ನಿಮ್ಗೆ ಗೊತ್ತು 10 ಚಂಪಾಕಲಿಗಳು ನೀವೆಲ್ಲಾದರೂ ಬೇಕ್ರಿಯಲ್ಲಿ ತಗೋಬೇಕಂದ್ರೆ ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ಸೊ ಇವಾಗ ನೋಡಿ ಆ ಸಕ್ಕರೆ ಪಾಕ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾನು ಈ ಚಂಪಾಕಲಿದು ಆ ಪನ್ನೀರ್ ಏನಿದೆ ಅದನ್ನು ಎಲ್ಲ ಆ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು 5 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ನಾನು ಸಕ್ಕರೆ ಪಾಕಕ್ಕೆ ಹಾಕೋತ್ತಿಗೆ ಅದರದ್ದು ಸೈಜ್ ಎಷ್ಟಿತ್ತು ಅಂತ ನೀವೇ ನೋಡಿದ್ರಿ. ಇವಾಗ 5 ನಿಮಿಷ ಆದಮೇಲೆ ಅದು ಚೆನ್ನಾಗಿ ಕುದಿ ಬಂದು ಆ ಸಕ್ಕರೆ ಪಾಕನ ಎಳ್ಕೊಂಡು ಅದು ಸೈಜು 2 ಪಟ್ಟು ಜಾಸ್ತಿ ಆಗಿದೆ. ಸೊ ಅದರದ್ದು ಸೈಡನ್ನು ಚೇಂಜ್ ಮಾಡಬೇಕು, ಅಂದರೆ ಪಲ್ಟಿ ಮಾಡಿ ಮತ್ತೆ ಮುಚ್ಚಳನ ಮುಚ್ಚಿ ಒಂದು 3-4 ನಿಮಿಷ ನೀವು ಅದನ್ನು ಕುದಿಯೋಕ್ಕೆ ಬಿಡಬೇಕು.
ಇವಾಗ 3-4 ನಿಮಿಷ ಆಗಿದೆ. ಅದು ಸಕ್ಕರೆ ಪಾಕನ ತುಂಬ ಚೆನ್ನಾಗಿ ಎಳ್ಕೊಂಡಿದೆ. ಹಾಗೆಯೇ ಚಮಚಮ್ಗೆ ಆಗುವಂತಹ ಒಂದು ಅರ್ಧ ಪ್ರೋಸೆಸ್ ಇವಾಗ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಸ್ಟೌವ್ನ ಆಫ್ ಮಾಡ್ತಾ ಇದ್ದೀನಿ. ಹಾಗೆಯೇ ಓಪನ್ ಇಟ್ಟು ಇದನ್ನು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ತಣ್ಣಗಾಗಬೇಕು. ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಲೆಂತಿ ಪ್ರೋಸೆಸ್, ಆದರೆ ತಿನ್ನೋದಕ್ಕೆ ಮಾತ್ರ ಅದ್ಭುತವಾಗಿರುತ್ತೆ. ಸೊ ಇದನ್ನು ಇವಾಗ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಡಬೇಕು ಒಂದು ಅರ್ಧ ಗಂಟೆ. ಇವಾಗ ಇಲ್ಲಿ ಒಂದು 1/4 ಕಪ್ನಷ್ಟು ನಾನು ಹಾಲನ್ನು ತಗೊಂಡಿದ್ದೀನಿ. ಮತ್ತು ಹಾಗೆಯೇ ಎವ್ರಿಡೇದು ನಾನು ನೆಸ್ಲೆ ಎವ್ರಿಡೇದು ಹಾಲಿನ ಪುಡಿ ತಗೊಂಡಿದ್ದೀನಿ. ನಂದಿನಿ ಪುಡಿ ಕೂಡ ನೀವು ತಗೋಬಹುದು, ಹಾಲಿನ ಪುಡಿ. ಹಾಗೆಯೇ ಮೇಲೆ ಗಾರ್ನಿಷ್ ಮಾಡೋಕ್ಕೆ ಚೆರೀಸ್ಗಳನ್ನು ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಂಡು ನೀವು ತಗೋಬೇಕು. ಇವಾಗ ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಎಲ್ಲಾದರೂ ಕರಗಿದ್ರೆ 1-2 ಟೇಬಲ್ ಸ್ಪೂನಷ್ಟು ಹಾಕಿ, ಗಟ್ಟಿ ಇದ್ದರೆ 1 ಟೇಬಲ್ ಸ್ಪೂನಷ್ಟು. ಹಾಗೆಯೇ ಆ ತುಪ್ಪಕ್ಕೆ ಈ ಹಾಲನ್ನು ನೀವು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಇದಕ್ಕೆ 1 ಟೀ ಸ್ಪೂನಷ್ಟು ಮಾತ್ರ ಸಕ್ಕರೆನ ಸೇರಿಸ್ಕೊಳ್ಳಿ. ಯಾಕಂದರೆ ಹಾಲಿನ ಪುಡಿಯಲ್ಲಿ ಆಲ್ರೆಡಿ ಅದು ಸ್ವೀಟ್ ಇರೋದ್ರಿಂದ ನಾವು ಸಕ್ಕರೆನ ಜಾಸ್ತಿ ಸೇರಿಸಿದರೆ ತುಂಬ ಸ್ವೀಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ 1 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಹಾಗೆಯೇ ನಾನು ತಗೊಂಡಿರುವಂತಹ ಹಾಲಿನ ಪುಡಿ ಏನಿದೆ ಅದನ್ನು ಫಸ್ಟಿಗೆ 1 ಪ್ಯಾಕೆಟ್ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಇನ್ನೊಂದು ಪ್ಯಾಕೆಟ್ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಟಿರಬೇಕು. ಯಾವ ಕಾರಣಕ್ಕೂ ಫ್ಲೇಮ್ ಹೈ ಇಟ್ಕೊಂಡೆಲ್ಲ ಈ ಪ್ರೊಸೆಸ್ನ ಮಾಡ್ಕೋಬಾರ್ದು. ಸೊ ಇವಾಗ ಅದು ಪ್ಯಾನನ್ನು ಬಿಡ್ತಾ ಇದೆ, ನೀವು ನೋಡ್ತಾ ಇರಬಹುದು. ನಾನು ತೋರಿಸ್ತಾ ಇದ್ದೀನಿ, ಅದಕ್ಕೋಸ್ಕರನೇ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಪ್ಯಾನನ್ನು ಬಿಟ್ಟು ಅದು ಗಟ್ಟಿಯಾಗಿದೆ, ಹಾಗೆಯೇ ರವೆ ಥರ ಆಗಿರುತ್ತೆ. ಸೊ ಆವಾಗ ನೀವೇನು ಮಾಡಬೇಕು, ಫ್ಲೇಮ್ನ ಆಫ್ ಮಾಡಬೇಕಾಗುತ್ತೆ. ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ನಾನು ಈ ಚಮಚಮ್ಗಳನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನು ತೆಗೆದು ಹೊರಗೆ ತಗೊಂಡು ಅದರಲ್ಲಿರುವಂತಹ ಚಮಚಮ್ಗಳನ್ನು ಸಕ್ಕರೆ ಪಾಕದಿಂದ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಮನೇಲಿ ಫ್ರಿಜ್ ಇಲ್ಲ ಅಂತ ಹೇಳಿದರೆ ನೀವು ಒಂದು ಅರ್ಧ-ಮುಕ್ಕಾಲು ಗಂಟೆ ತಣ್ಣಗಾಗಕ್ಕೆ ಬಿಟ್ಟರೆ ಸಾಕು. ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನೂ ಇಲ್ಲ, ಬಟ್ ಫ್ರಿಜ್ಜಲ್ಲಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಚಮಚಮ್ಗಳನ್ನು ಮಧ್ಯದಲ್ಲಿ ನೀವು ಕಟ್ ಮಾಡ್ಕೋಬೇಕು. ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಅದಕ್ಕೆ ಫಿಲ್ಲಿಂಗ್ ಏನು ನೀವು ಹಾಲಿನ ಪುಡಿಯಿಂದ ರೆಡಿ ಮಾಡಿದ್ದೀರಾ ಆ ಫಿಲ್ಲಿಂಗಲ್ಲಿ ಸ್ವಲ್ಪನೇ ತೊಗೋಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಜಾಸ್ತಿ ತೊಗೋಬೇಡಿ, ಅದರದ್ದು ಶೇಪ್ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಸ್ವಲ್ಪ ತಗೊಂಡು ಮಧ್ಯದಲ್ಲಿ ಎಲ್ಲಿ ಕಟ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ಆ ಫಿಲ್ಲಿಂಗನ್ನು ತುಂಬಬೇಕಾಗುತ್ತೆ. ಈ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಿ, ತುಂಬ ಸುಲಭ. ಸೊ ಇದಕ್ಕೆ ಈ ಚೆರಿಗಳನ್ನು ಇಟ್ಟರೆ ಸಾಕು, ಈ ಸೂಪರ್ ಆದಂತಹ ಚಮಚಮ್ ಅಥವಾ ಚಂಪಾಕಲಿ ರೆಡಿಯಾಗುತ್ತೆ. ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆಯೇ ಕಲರ್ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಕಸ್ಮಾತ್ ಎಲ್ಲಾದರೂ ನಿಮಗೆ ಆರೆಂಜ್ ಫುಡ್ ಕಲರ್ ಬೇಡ ಅಂತ ಹೇಳಿದರೆ ಫುಲ್ ವೈಟ್ ಇರುತ್ತೆ, ನೋಡೋದಕ್ಕೇನು ಚೆನ್ನಾಗಿರೋದಿಲ್ಲ, ಬಟ್ ಟೇಸ್ಟ್ ಅದೇ ಇರುತ್ತೆ. ಆದರೆ ಬೇಕ್ರಿ ಥರನೇ ಬರಬೇಕು ಅಂತ ನಾನು ಆರೆಂಜ್ ಫುಡ್ ಕಲರ್ನ ಸೇರಿಸಿದ್ದೀನಿ. ಸೊ ಎಲ್ಲ ಚಂಪಾಕಲಿಗಳು ರೆಡಿಯಾಗಿದೆ. ಇವಾಗ ಬೇಕ್ರಿಯಲ್ಲಿ ಒಂದಕ್ಕೆ 35 ರೂಪಾಯಿ ಅಂದರೂ ಕೂಡ 350 ರೂಪಾಯಿ ಆಯಿತು. ಆದರೆ ನೀವು ಮನೆಯಲ್ಲಿ ಇದನ್ನು ಬರೀ ಒಂದು 75-80 ರೂಪಾಯಲ್ಲಿ ರೆಡಿ ಮಾಡ್ಕೋಬಹುದು. ಸೂಪರ್ ಆದಂತಹ ರಸಭರಿತವಾದಂತಹ ಚಂಪಾಕಲಿಗಳು ಮನೆಯಲ್ಲೇ ರೆಡಿಯಾಗುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.